ಏನು ಸ್ಮೈಲ್ಸ್ ಆಸ್ಪತ್ರೆ ಇವತ್ತು ಆನೇಕಲ್ ಪಟ್ಟಣದಲ್ಲಿ ಬಂದು ಅವರೊಂದು ಪೈಲ್ಸ್ ಕ್ಯಾಂಪ್ ಅಂತ ಮಾಡಿದ್ದಾರೆ. ಈ ಸಾಮಾನ್ಯವಾಗಿ ಜನರಿಗೆ ಪೈಲ್ಸ್ ಅಂತ ಅಂದರೆ ಮುಜುಗರ. ಈ ಮುಜುಗರದಿಂದ ಎಷ್ಟೋ ಜನ ಕಾಯಿಲೆ ವಾಸಿ ಮಾಡ್ಕೊಳ್ಳೋದನ್ನು ಹಿಂದಕ್ಕೆ ತಳ್ತಾನೆ ಇರ್ತಾರೆ. ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ಇನ್ನೊಂದು ದಿನ ಹೋಗೋಣ ಅಂತ. ಸೊ ಈ ಕಾಯಿಲೆನ ಸ್ಟಾರ್ಟಿಂಗೇ ನಾವು ಗುರುತಿಸ್ಕೊಂಡು ನಾವು ಆಸ್ಪತ್ರೆಗೆ ಏನಾದರೂ ಹೋದಂಥ ಸಂದರ್ಭದಲ್ಲಿ ಬೇಗ ವಾಸಿ ಮಾಡ್ಕೊಳ್ಳುತ್ತೆ. ಆಪ್ರೇಷನ್ಗೆ ಹೋಗೋ ಪರಿಸ್ಥಿತಿ ಬರಲ್ಲ. ನಾವೇನು ಮಾಡ್ತೀವಿ, ಕೊನೆ ಹಂತದವರೆಗೂ ತಾಳ್ತೀವಿ. ಯಾಕೆಂದರೆ ನಾವು ಅಕ್ಕಪಕ್ಕದವ್ರಿಗೆ ಗೊತ್ತಾಗದೇ ಇರಲಿ, ನಾಚಿಕೆ. ಇದೊಂದು ಕಾಯಿಲೆ ನಾವು ಹೆಂಗೆ ಹೋಗಿ ವೈದ್ಯರ ಹತ್ರ ಸಲಹೆ ತೊಗೊಳ್ಳೋದು ಅಥವಾ ಮುಕ್ತವಾಗಿ ಮಾತಾಡೋಂಥದ್ದು, ಈ ಮುಜುಗರನ ನಾವು ಬಿಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಆ ಒಂದು ಉದ್ದೇಶಕ್ಕೇ ಇವತ್ತು ಸ್ಮೈಲ್ಸ್ ಆಸ್ಪತ್ರೆಯವರು ಕಳೆದ 1 ತಿಂಗಳಿಂದ ಇಡೀ ಆನೇಕಲ್ಲಿನ ಪ್ರತಿ ಹಳ್ಳಿಗೂ ತಲುಪಿ ಅವರು ಪ್ರಚಾರ ಮಾಡಿದ್ದಾರೆ. ಈ ಥರ ನಾವು ಉಚಿತವಾಗಿ ಒಂದು ಕ್ಯಾಂಪನ್ನು ಮಾಡ್ತಾಯಿದ್ದೀರಿ. ಇಲ್ಲಿಗೆ ಬಂದಂಥ ಪೇಷಂಟ್ಗಳೇನಾದರೂ ಬಂದು ಆಸ್ಪತ್ರೆಗೆ ಬಂದರೆ ಡಿಸ್ಕೌಂಟು ಸಹ ಸಿಗ್ತಾಯಿದೆ. ಆಮೇಲೆ ಬರಲೇಬೇಕು ಅಂತ ಏನಿಲ್ಲ, ಯಾವ ಸ್ಟೇಜಲ್ಲಿ ಅವ್ರ ಕಾಯಿಲೆ ಇದೆ ಅಂತ ಹೇಳಿ ಇಲ್ಲೇ ಚೆಕ್ ಮಾಡಿ ಇಲ್ಲೇ ನುರಿತ ವೈದ್ಯರು ಬಂದು ತೋರಿಸ್ಕೊಡ್ತಾ ಇದ್ದಾರೆ. ಇದನ್ನೆಲ್ಲನೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನಾನು ಈ ಜನರ ಆನೇಕಲ್ಲು ಸುತ್ತಮುತ್ತಲ ಭಾಗದ ಜನರಿಗೆ ವಿನಂತಿ ಮಾಡ್ತಾಯಿದ್ದೀನಿ. ಅದಲ್ಲದೆ ಈ ಡಾಕ್ಟರ್ ಸಿ ಪರಮೇಶ್ವರ್ ಅನ್ನೋರು ಏನಿದ್ದಾರೆ, ಅವರು ಸಾಮಾನ್ಯರಲ್ಲ. ಸುಮಾರು 7-8 ಪದವಿಗಳನ್ನು ವಿದೇಶಗಳಲ್ಲಿ ಪಡ್ಕೊಂಡು ಬಂದು ಮತ್ತಿಕೆರೆಯಲ್ಲಿ ಸ್ಮೈಲ್ಸ್ ಅನ್ನುವಂಥ ಒಂದು ಆಸ್ಪತ್ರೆನ ತೆಗೆದು ಕನಿಷ್ಠ ದಿನಕ್ಕೆ 25ರಿಂದ 50 ಪೈಲ್ಸ್ ಆಪ್ರೇಷನ್ಸ್ನ ಮಾಡ್ತಾಯಿದ್ದಾರೆ. ಬಟ್ ಇದು ಒಂದು ತಿಂಗಳಿಗೆ ಕನಿಷ್ಠ ಅಂದರೆ 1,000 ಕ್ರಾಸ್ ಮಾಡ್ತಾಯಿದ್ದಾರೆ. ಭಾರತ ದೇಶದಲ್ಲಿ ವಿಶಿಷ್ಟವಾದಂಥ, ಅದರಲ್ಲೂ ನಮ್ಮ ಕರ್ನಾಟಕ ಮತ್ತು ಬೆಂಗಳೂರಲ್ಲಿ ಫೇಮಸ್ ಆದಂಥ ಯಾವುದಾದ್ರೂ ಒಂದು ಪೈಲ್ಸ್ ಆಸ್ಪತ್ರೆ ಸೇವೆಗಳು ಜನಸಾಮಾನ್ಯರಿಗೆ ಒಂದೇ ದಿನ ಸಿಗ್ತಾಯಿದೆ ಅಂತ ಅಂದರೆ ಅದು ಸ್ಮೈಲ್ಸ್ ಆಸ್ಪತ್ರೆ ಹೆಗ್ಗಳಿಕೆ. ಅದರ ಸಂಸ್ಥಾಪಕರಾದಂಥ ಪರಮೇಶ್ವರ್ ಅವರಿಗೆ ಈ ಒಂದು ಗೌರವನ ಸಲ್ಲಿಸ್ಬೋದು. ನಾವು ಜನರು ತಿಳ್ಕೊಬೇಕಾಗಿರೋದೇನೆಂದರೆ, ಒಂದು ಸಾರಿ ಸರಿಯಾದ ಚಿಕಿತ್ಸಕರ ಹತ್ರ ಅಂದರೆ ಕರೆಕ್ಟ್ ಡಾಕ್ಟ್ರ್ ಹತ್ರ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಲ್ಲಿ ಯಾವುದೇ ಕಾರಣಕ್ಕೂ ಪೈಲ್ಸು ಮತ್ತೆ ಬರಲ್ಲ. ಈ ಯಾಕೆ ಮತ್ತೆ ಬರ್ತಾಯಿದೆ ಅಂದರೆ, ನುರಿತ ಡಾಕ್ಟ್ರ್ ಹತ್ರ ಇವ್ರು ಹೋಗಲ್ಲ. ಡೂಪ್ಲಿಕೇಟು ನಕಲಿ ಡಾಕ್ಟ್ರುಗಳ ಹತ್ರ ಹೋಗ್ತಾರೆ, ನಕಲಿ ಆಸ್ಪತ್ರೆಗಳಲ್ಲಿ ಹೋಗಿ ಚಿಕಿತ್ಸೆ ತೊಗೊಂಡು ಬರ್ತಾರೆ, ಅದು ಮತ್ತೆ ಬರುತ್ತೆ. ಆಮೇಲೆ ಇವರು ಕೈಯಲ್ಲಿ ಮುಟ್ಟಲ್ಲ. ಇವತ್ತು ಅತ್ಯಾಧುನಿಕವಾದಂಥ ಚಿಕಿತ್ಸೆಗಳು ದೊರಕ್ತಾ ಇದೆ. ಲೇಸರ್ ಚಿಕಿತ್ಸೆ ಮಾಡ್ತಾರೆ. ಆಮೇಲೆ ಅತ್ಯಾಧುನಿಕವಾದಂಥ ಉಪಕರಣಗಳನ್ನು ಬಳಸಿ ಇವರು ಆಪ್ರೇಷನ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ ಬರಲ್ಲ. ಆಮೇಲೆ ಇವರು ವಿದೇಶಗಳಲ್ಲಿ MS ಮತ್ತು ನಮ್ಮ ದೇಶದಲ್ಲೇ MBBS ಮಾಡಿ ಸುಮಾರು 7-8 ಡಿಗ್ರಿಗಳನ್ನು ಪಡ್ಕೊಂಡಿದ್ದಾರೆ. ಇದು ಈ ಪೈಲ್ಸ್ ವಿಭಾಗದಲ್ಲೇ ಇವರು ಹೆಚ್ಚಿಗೆ ಪಡ್ಕೊಂಡಿದ್ದಾರೆ. ಇವರು ಯಾಕೆ ಇವತ್ತು ಇಲ್ಲಿ ಬಂದು ಕ್ಯಾಂಪ್ ಮಾಡ್ತಾಯಿದ್ದಾರೆ ಅಂತಂದರೆ, ಜನರಿಗೆ ಅರಿವು ಮೂಡಿಸ್ಬೇಕು. ಮುಂದಿನ ದಿನಗಳಲ್ಲಿ ಈ ರೋಗ ಕಡಿಮೆ ಆಗಬೇಕು, ಜನಗಳು ತಿಳ್ಕೋಬೇಕು, ನಾಚಿಕೆ ಸ್ವಭಾವನ ಬಿಡಬೇಕು, ಈಸಿಯಾಗಿ ಆಹಾರ ಪದ್ಧತಿನ, ಉತ್ತಮವಾದಂಥ ಆಹಾರ ಪದ್ಧತಿನ ಅಳವಡಿಸ್ಕೊಳ್ಬೇಕು. ಡಾಕ್ಟ್ರವರು ಆವಾಗಲೇ ಹೇಳಿದರು, ಯಾವ ರೀತಿ ನಾವು ನಮ್ಮ ಕಾಯಿಲೆನ ನಾವು ಯಾಕೆ ತಂದ್ಕೋತಾ ಇದ್ದೀವಿ ಅಂದರೆ, ನಾವು ತಿನ್ನೋಂಥ ಆಹಾರ ಪದಾರ್ಥಗಳು ಜಂಕ್ ಫುಡ್ಸಿಂದನೇ ನಾವು ತಂದ್ಕೋತಾ ಇದ್ದೀರಿ ಆ ಕಾಯಿಲೆಗಳನ್ನು. ಅದನ್ನು ತಡೆದು ಒಳ್ಳೆ ಆರೋಗ್ಯ ಸಿಗಲಿ ಜನರಿಗೆ, ಅದರಲ್ಲೂ ಗ್ರಾಮೀಣ ಭಾಗಗಳಲ್ಲಿ ಒಳ್ಳೆ ಆರೋಗ್ಯ ಸಿಗಲಿ. ಆಮೇಲೆ ಇಲ್ಲಿ ಗ್ರಾಮೀಣ ಭಾಗದಿದ್ದಂಥ ಇವತ್ತು ಬಂದಂಥ ಯಾರಾದರೂ ಪೇಷಂಟ್ಸ್ ಇಲ್ಲಿ ರಿಜಿಸ್ಟರ್ ಆಗಿರೋಂಥವ್ರು ಹೋದರೆ ಅವರಿಗೆ ಒಂದು ಒಳ್ಳೆ ಡಿಸ್ಕೌಂಟೂ ಸಹ ಕೊಡ್ತಾರೆ. ಆಮೇಲೆ ನೀವು ಬೆಂಗಳೂರಲ್ಲಿ ಎಲ್ಲಾದರೂ ವಿಚಾರಿಸಿ, ಸ್ಮೈಲ್ಸ್ ಆಸ್ಪತ್ರೆಯನ್ನು ಮೀರಿಸುವಂಥ ಆಸ್ಪತ್ರೆ ಈ ಪೈಲ್ಸ್ ವಿಭಾಗದಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕೆಲವರು ಯಂಗ್ಸರು ಇದಕ್ಕೆ ಮುಜುಗರ ಪಡ್ತಾರೆ, ಅಂಥವ್ರಿಗೆ ಏನಾದರೂ ಪರ್ಸ್ನಲ್ಲಾಗಿ ಮೀಟ್ ಮಾಡೋ ಅಂಥದ್ದು ಏನೋ ವ್ಯವಸ್ಥೆ ಇದೆಯಾ? ಹೌದು, ಲೇಡೀಸ್ ಬಂದಂಥ ಸಂದರ್ಭದಲ್ಲಿ ಲೇಡೀಸೇ ಚೆಕ್ ಮಾಡ್ತಾರೆ. ಅವರು ಮುಜುಗರ ಪಟ್ಕೊಳ್ಳೋಂಥದ್ದೇನೂ ಇಲ್ಲ ಸರ್. ಕಾಯಿಲೆ ಅನ್ನೋದು ಪ್ರತಿ ಮನುಷ್ಯನಿಗೂ ನಾವು ಮುಕ್ತವಾಗಿ ವೈದ್ಯರ ಹತ್ರ ಮಾತಾಡಿ ಸಲಹೆ ಪಡೆದುಕೊಂಡ್ರೆ ಅದೇ ನಮ್ಮ ಶ್ರೇಯಸ್ಸು, ನಮ್ಮ ಬಲ ಅಂತ ಹೇಳ್ಬೋದು. ಆಮೇಲೆ ನಾವು ದುಡಿಯೋಂಥ ದುಡ್ಡು ಆಸ್ಪತ್ರೆಗೆ ಮತ್ತು ಕಾಯಿಲೆಗಳಿಗೆ ಖರ್ಚು ಮಾಡಬಾರ್ದು. ಅದನ್ನು ನಮ್ಮ ಜನರು, ಮಹಿಳೆಯರು, ಸ್ಥಳೀಯರು, ಗ್ರಾಮೀಣ ಭಾಗದಲ್ಲಿರೋಂಥವ್ರು ಮುಜುಗರನ ಹಿಂದಕ್ಕೆ ತಳ್ಳಿ ಮುಂದೆ ಹೋಗಿ ಅವರು ಈ ಚಿಕಿತ್ಸೆನ ಪಡ್ಕೊಳ್ಳಿ ಅಂತ ಹೇಳಿ ನಾನು ಆಶಿಸ್ತೀನಿ ಸರ್.